ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಇವತ್ತು ರಾತ್ರಿ 8 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತಾಡ್ತಾರೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದ ಸುದ್ದಿ. ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಆಪರೇಷನ್ ಸಿಂಧೂರದ ನಂತರ ಮೊಟ್ಟ ಮೊದಲ ಬಹಿರಂಗ ಸ್ಟೇಟ್ಮೆಂಟ್ ಪ್ರಧಾನಮಂತ್ರಿಗಳಿಂದ. ಪಹಲ್ಗಾಮ್ ದಾಳಿಯ ನಂತರ ಬಿಹಾರದಲ್ಲಿ ಪಾಕಿಸ್ತಾನಿ ಮೂಲದ ಭಯೋತ್ಪಾದಕರಿಗೆ, ಭಯೋತ್ಪಾದಕ ಸಂಘಟನೆಗಳಿಗೆ ಮತ್ತು ಅವುಗಳನ್ನು ಪೋಷಿಸ್ತಾ ಇರುವವರಿಗೆ ನರೇಂದ್ರ ಮೋದಿ ಒಂದು ಖಡಕ್ ಎಚ್ಚರಿಕೆ ಕೊಟ್ಟಿದ್ರು. ಅದಾದ ನಂತರ ಒಂದೇ ಒಂದು ಹೇಳಿಕೆ ಅವರಿಂದ ಬಂದಿರಲಿಲ್ಲ. ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಸಹ ಪ್ರಧಾನಮಂತ್ರಿಗಳ ಕಡೆಯಿಂದ ಇರಲಿಲ್ಲ. ಈಗ ರಾತ್ರಿ 8 ಗಂಟೆಗೆ ದೇಶವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಆಪರೇಷನ್ ಸಿಂಧೂರದ ಸಾಧನೆಗಳನ್ನ ಹೇಳ್ತಾರ, ಭಾರತೀಯ ಸೇನೆಯ ಪರಾಕ್ರಮದ ಬಗ್ಗೆ ಮಾತಾಡ್ತಾರ, ಪಹಲ್ಗಾಮ್ನಲ್ಲಿ ಅನ್ಯಾಯವಾಗಿ ಮೃತಪಟ್ಟ 26 ಪ್ರವಾಸಿಗರ ಆತ್ಮಗಳಿಗೆ ಶಾಂತಿ ಸಿಕ್ಕಿದ್ದರ ಬಗ್ಗೆ ಮಾತಾಡ್ತಾರೆ. ದೇಶದ ಗಮನ ಇದೆ ಇವತ್ತು ರಾತ್ರಿ 8 ಗಂಟೆಗೆ ಪ್ರಧಾನಿಗಳು ಮಾತನಾಡಲಿರುವುದರ ಕಡೆಗೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಡಿಜಿಎಂಒ ಸಭೆ ನಡೆಯುತ್ತೆ. ನಾಟ್ ಫಿಸಿಕಲಿ, ಹಾಟ್ಲೈನ್ ನಲ್ಲಿ ಮಾತಾಡ್ತಾರೆ. ಭಾರತದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್, ಪಾಕಿಸ್ತಾನದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಜೊತೆಗೆ ಹಾಟ್ಲೈನ್ ನಲ್ಲಿ ಮಾತಾಡ್ತಾರೆ. ಮಧ್ಯಾಹ್ನಕ್ಕೆ ನಿಗದಿಯಾಗಿತ್ತು ಈ ಮಾತುಕತೆ. ಏನೋ ಟೆಕ್ನಿಕಲ್ ಗ್ಲಿಚ್ ಇದ್ದಂಗಿದೆ, ತಾಂತ್ರಿಕ ಸಮಸ್ಯೆ ಇದೆಯಂತೆ ಹಾಟ್ಲೈನ್ ನಲ್ಲಿ. ಸಂಜೆ 5 ಗಂಟೆಗೆ ನಿಗದಿಯಾಗಿದೆ. ಆಪರೇಷನ್ ಸಿಂಧೂರ ಶುರುವಾಗಿದ್ದು 7ನೇ ತಾರೀಕು ಮಧ್ಯರಾತ್ರಿ. 10ನೇ ತಾರೀಕು ಭಾರತದ ಡಿಜಿಎಂಒಗೆ ಪಾಕಿಸ್ತಾನದ ಡಿಜಿಎಂಒ ಹಾಟ್ಲೈನ್ ಮೂಲಕ ಮಾತನಾಡಿ ಕದನ ವಿರಾಮದ ಪ್ರಸ್ತಾಪ ಮಾಡಿದರು. 10ನೇ ತಾರೀಕು ಸಂಜೆ 5 ಗಂಟೆಗೆ, 5 ಗಂಟೆಯಿಂದ ಕದನ ವಿರಾಮ ಜಾರಿಗೆ ಬಂತು. 3 ಗಂಟೆ 35 ನಿಮಿಷಕ್ಕೆ ಹಾಟ್ಲೈನ್ ಕಾಲ್ ಆಗಿದ್ದು ಡಿಜಿಎಂಒ ಟು ಡಿಜಿಎಂಒ ಮಾತುಕತೆಯಾಗಿದೆ. 3 ಗಂಟೆ 35 ನಿಮಿಷ 10ನೇ ತಾರೀಕು. 5 ಗಂಟೆಯಿಂದ ಕದನ ವಿರಾಮ ಜಾರಿಗೊಳಿಸುವ ನಿರ್ಧಾರಕ್ಕೆ ಆ ಹಾಟ್ಲೈನ್ ಮಾತುಕತೆಯಲ್ಲಿ ಬಂದರು. ಅವತ್ತೇ ರಾತ್ರಿ ಪಾಕಿಸ್ತಾನದಿಂದ ಕದನ ವಿರಾಮದ ಗಂಭೀರ ಉಲ್ಲಂಘನೆಯಾಗಿದೆ.
ಭಾರತದ ಪಡೆಗಳು ಅದಕ್ಕೆ ಏನು ಉತ್ತರ ಕೊಡಬೇಕೋ ಕೊಟ್ಟು 10ನೇ ತಾರೀಖೇ ನಿರ್ಧಾರ ಆಗಿತ್ತು. 12ನೇ ತಾರೀಕಿಗೆ ಇನ್ನೊಂದು DGMO ಮಾತುಕತೆಯ ಎಲ್ಲವೂ ಹಾಟ್ಲೈನ್ನಲ್ಲಿ ನಡೀತವೆ. ಕಾಶಿಫ್ ಅಬ್ದುಲ್ಲಾ ಪಾಕಿಸ್ತಾನದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್, ರಾಜೇಶ್ ಗವಾಯ್ ಭಾರತದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್, ಇಬ್ಬರ ಮಧ್ಯದ ಮಾತುಕತೆ. ಸದಾಕಾಲ ಹಾಟ್ಲೈನ್ ಇರುತ್ತೆ. ಪ್ರತಿ ಮಂಗಳವಾರ DGMO ಟು DGMO, ವಾರಕ್ಕೊಂದು ಸಲ. ಏನೂ ಇರದೇ ಹೋದರೂ ಕೂಡ ಉಭಯ ಕುಶಲೋಪರಿ ಸಾಂಪ್ರತ ಅನ್ನುವಂತೆ ಪ್ರತಿ ಮಂಗಳವಾರ DGMO ಇಂದ DGMOಗೆ ಮಾತುಕತೆಯಾಗುತ್ತೆ. ಗಡಿಯಲ್ಲಿನ ವಾತಾವರಣದ ಚರ್ಚೆಯಾಗುತ್ತೆ. ಎಲ್ಲಾದರೂ ಸೀಸ್ ಫೈರ್ ಉಲ್ಲಂಘನೆ ಆಗಿದ್ದರೆ ಎರಡೂ ಕಡೆಯಿಂದ ಅದಕ್ಕೆ ಅಬ್ಜೆಕ್ಷನ್ಗಳನ್ನು ರೇಸ್ ಮಾಡ್ತಾರೆ. ಪ್ರತಿ ಮಂಗಳವಾರ ನಡೆಯುತ್ತೆ. ವಿಶೇಷ ಸನ್ನಿವೇಶಗಳಲ್ಲಿ ಮೊದಲೇ ಹೇಳಿ ಅಪಾಯಿಂಟ್ಮೆಂಟ್ ತಗೊಂಡು ಕರೆಗಳನ್ನು ಮಾಡ್ತಾರೆ. ವಿಶೇಷ ಸನ್ನಿವೇಶಗಳಲ್ಲಿ ಆಪರೇಷನ್ ಸಿಂಧೂರದ ಆರಂಭ ವಿಶೇಷ ಸನ್ನಿವೇಶವಾಗಿತ್ತು. ಆದ್ದರಿಂದ 10ನೇ ತಾರೀಕು ಫೋನ್ನಲ್ಲಿ ಮಾತಾಡೋದು, ಹಾಟ್ಲೈನ್ನಲ್ಲಿ ಮಾತಾಡೋದು. ಇವತ್ತು ಸೋಮವಾರ, ಇದು ಕೂಡ ವಿಶೇಷನೇ. ಅದರ್ವೈಸ್ ಪ್ರತಿ ಮಂಗಳವಾರ ಮಾತುಕತೆ ಆಗುತ್ತೆ. ನನ್ನ ಕೊಲೀಗ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, 8 ಗಂಟೆಗೆ ದೇಶವನ್ನು ಉದ್ದೇಶಿಸಿ ಪ್ರಧಾನಿ ಮಾತು. ಯಾವುದ್ರ ಬಗ್ಗೆ ಮಾತಾಡಬಹುದು ಅನ್ನೋದೇನು ಕುತೂಹಲ ಇಲ್ಲ. ಆಪರೇಷನ್ ಸಿಂಧೂರದ ಬಗ್ಗೆನೇ ಇರುತ್ತೆ. ಬಿಹಾರದ ಭಾಷಣ ಬಿಟ್ಟರೆ ಅದಾದ ನಂತರ ಭಯೋತ್ಪಾದನೆಯ ಪೋಷಕರಿಗೆ ನೆಲೆ ಇಲ್ಲದೆ ಇರೋ ಹಂಗೆ ಮಾಡ್ತೀವಿ ಅಂತ ಮಾತನಾಡಿದ ನಂತರ ಮತ್ತು ಮಾತಾಡಿಲ್ಲ ಮೋದಿ. ಅಜಿತ್, ಆಪರೇಷನ್ ಸಿಂಧೂರ್ ಆರಂಭ ಆದ ನಂತರ ನಿನ್ನೆಯ DGMOಗಳ ಪತ್ರಿಕಾಗೋಷ್ಠಿಯವರೆಗೆ ಸಾಕಷ್ಟು ಬೆಳವಣಿಗೆಗಳು ನಡೆದಿವೆ. DGMO ಪತ್ರಿಕಾಗೋಷ್ಠಿ ಕೂಡ ಪ್ರಮುಖವಾಗಿ ಕೆಲ ನರೇಟಿವ್ ಏನು ಸೆಟ್ ಆಗ್ತಾ ಇತ್ತು ಅದನ್ನು ಬರ್ಸ್ಟ್ ಮಾಡ್ತಕ್ಕಂಥ ಪ್ರಯತ್ನದ ಭಾಗವಾಗಿ. ಯಾಕಂದರೆ ಅಮೇರಿಕಾದ ಎದುರುಗಡೆ ಭಾರತ ಮಂಡಿಯೂರ್ತು ಅಂತಕ್ಕಂಥ ಒಂದು ನರೇಟಿವ್, ಜೊತೆಗೆ ಪಾಕಿಸ್ತಾನದ ಜೊತೆಗಿನ ಯುದ್ಧವನ್ನು ತಾತ್ಕಾಲಿಕವಾಗಿ ಈಗ ನಿಲ್ಲಿಸ್ತಕ್ಕಂಥ ಅಗತ್ಯ ಇರಲಿಲ್ಲ. ಇನ್ನಷ್ಟು ಭಾರತ ಪಾಕಿಸ್ತಾನದ ಮೇಲೆ ಡ್ಯಾಮೇಜನ್ನು ಇನ್ಫ್ಲಿಕ್ಟ್ ಮಾಡುವ ಅವಕಾಶ ಇತ್ತು ಅಂತಕ್ಕಂಥ 2 ನರೇಟಿವ್ಗಳ ಬಗ್ಗೆ ದೇಶದಲ್ಲೇ ಚರ್ಚೆ ಆಗ್ತಾ ಇದೆ. ಇಟ್ಸ್ ನಾಟ್ ಅ ಪೊಲಿಟಿಕಲ್ ಡಿಸ್ಕಷನ್. ಜನಸಾಮಾನ್ಯರಲ್ಲಿ, ಯಾಕಂದರೆ ಸೋಷಿಯಲ್ ಮೀಡಿಯಾ ಇರುವ ಕಾರಣದಿಂದ ಆ ಚರ್ಚೆ ಇಡೀ ದೇಶದಾದ್ಯಂತ ನಡೆದಿದೆ. ಹೀಗಾಗಿ ಅದರ ಬಗ್ಗೆ ಪ್ರಧಾನಮಂತ್ರಿಗಳು ಏನು ಹೇಳ್ತಾರೆ ನನಗನ್ಸುತ್ತೆ ನೋಡಿ, ಇಡೀ ಬೆಳವಣಿಗೆಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರ 5 ಗಂಟೆ 25 ನಿಮಿಷದ ಟ್ವೀಟ್ ಏನಿತ್ತು ಅದು ಸಾಕಷ್ಟು ಕನ್ಫ್ಯೂಷನ್ ಅನ್ನ ಭಾರತದಲ್ಲೂ ಕೂಡ ಕ್ರಿಯೇಟ್ ಮಾಡಿದೆ. ಯಾಕಂದ್ರೆ ಮಾತುಕತೆಗೆ ಫೆಸಿಲಿಟೇಟ್ ಮಾಡೋದು ಬೇರೆ, ಮಾತುಕತೆ ಮೀಡಿಯೇಟ್ ಮಾಡೋದು ಬೇರೆ. ಈಗ 2 ದೇಶಗಳು ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತುಕತೆಗೆ ಫೆಸಿಲಿಟೇಟ್ ಯಾವುದಾದ್ರೂ ಒಂದು ದೇಶ ಮಾಡಲೇಬೇಕಾಗುತ್ತೆ. 1965ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ತಾಷ್ಕೆಂಟ್ಗೆ ಯಾಕೆ ಹೋಗಿದ್ರು ಮಾತುಕತೆಗೆ? ಯಾಕಂದರೆ ಸೋವಿಯತ್ ಯೂನಿಯನ್ ಆ ಮಾತುಕತೆಯನ್ನು ಫೆಸಿಲಿಟೇಟ್ ಮಾಡಿತ್ತು ಅನ್ನೋ ಕಾರಣಕ್ಕೋಸ್ಕರ. ಹೆರಾಲ್ಡ್ ವಿಲ್ಸನ್ ಬ್ರಿಟನ್ನಿನ ಪ್ರಧಾನಮಂತ್ರಿಯಾಗಿದ್ದರು. ಯಾವಾಗ 65ರ ಯುದ್ಧದ ಸೀಸ್ ಫೈರ್ನ ಸಂದರ್ಭದಲ್ಲಿ ಅವರು ಮಾತುಕತೆಗೆ ಫೆಸಿಲಿಟೇಟ್ ಮಾಡಿದರು, ಇಬ್ಬರನ್ನೂ ಕೂಡ ಮಾತಾಡಿ ಅಂತಕ್ಕಂಥದ್ದನ್ನು ಒತ್ತಾಯ ಮಾಡಿದರು. ಆ ಅಧಿಕಾರ ಎಲ್ರಿಗೂ ಇರುತ್ತೆ. ಯಾಕಂದರೆ ಈಗ ನಾವು ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವಿನ ಸಂದರ್ಭದಲ್ಲಿ ನೀವು ಮಾತುಕತೆ ಬಗೆಹರಿಸ್ಕೊಳ್ಳಿ, ರಷ್ಯಾ ಮತ್ತು ಉಕ್ರೇನ್ನ ಯುದ್ಧದಲ್ಲಿ ನೀವು ಮಾತುಕತೆಯ ಮೂಲಕ ಬಗೆಹರಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳೋದು ಬೇರೆ, ನಾವು ಮಧ್ಯಸ್ಥಿಕೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳೋದು ಬೇರೆ. ಇಲ್ಲಿ ಇಡೀ ನರೇಟಿವ್ ಬಿಲ್ಡ್ ಆಗಿರ್ತಕ್ಕಂಥದ್ದು ಡೊನಾಲ್ಡ್ ಟ್ರಂಪ್ರ ಆ ಒಂದು ಟ್ವೀಟ್ನ ಕಾರಣದಿಂದಾಗಿ. ಹೀಗಾಗಿ ನನಗನ್ಸುತ್ತೆ ಅದನ್ನು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸ್ಪಷ್ಟವಾಗಿ ಹೇಳಿದರೂ ಕೂಡ ಪ್ರಧಾನಮಂತ್ರಿಗಳು ಆ ಬಗ್ಗೆ ಒಂದು ಸ್ಪಷ್ಟೀಕರಣದ ಕೊಡುವ ಸಾಧ್ಯತೆಗಳು ನನಗನ್ನಿಸ್ತವೆ. ಎರಡನೇದು ಪ್ರಮುಖವಾಗಿ ಇಡೀ ಆಪರೇಷನ್ ಸಿಂಧೂರದ ಪೊಲಿಟಿಕಲ್ ಏಮ್ ಆ್ಯಂಡ್ ಆಬ್ಜೆಕ್ಟಿವ್ ಏನಿತ್ತು. ಯಾಕೆಂದರೆ ಈಗ ಒಂದು ಜನಸಾಮಾನ್ಯರ ಎಮೋಷ್ನಲ್ ಔಟ್ಬರ್ಸ್ಟ್ಗಳನ್ನು ನೋಡ್ತಾ ಇದ್ದಾಗ ನಿನ್ನೆ ಸಂಜೆವರೆಗೆ ನಾವು ನೋಡ್ತಾ ಇದ್ವಿ. ಅದರಲ್ಲಿ ಪ್ರಮುಖವಾಗಿ ಇಲ್ಲ ನಾವು ಯುದ್ಧವನ್ನು ಇನ್ನಷ್ಟು ಮುಂದುವರಿಸಬೇಕಿತ್ತು ಅಂತಕ್ಕಂಥ ನರೇಟಿವ್
ನರೇಂದ್ರ ಮೋದಿ ಬೆಂಬಲಿಗರು ಅಭಿಮಾನಿಗಳಲ್ಲೇ ಜಾಸ್ತಿ ಕಂಡು ಬರ್ತಾ ಇದೆ. ಹೀಗಾಗಿ ಸರ್ಕಾರದ ಪೊಲಿಟಿಕಲ್ ಏಮ್ ಆ್ಯಂಡ್ ಆಬ್ಜೆಕ್ಟಿವ್ ಇದ್ದಿದ್ದು ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ಮತ್ತು ಆ ದಾಳಿಯನ್ನು ನಾವು ಡಿಟರೆಂಟ್ ಆಗಿ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು ಇತ್ತೆ ಹೊರತು ನಮಗೇನೋ ವಿಸ್ತರಣೆಯ ಆಶೆ ಇದೆ, POKನ ಈಗಲೇ ತಗೊಂಡ್ಬಿಡ್ತೀವಿ ಇದಂದ್ರೆ ಎಮೋಷ್ನಲಿ ಹೇಳೋದು ಬೇರೆ. ಬಟ್ ನಿಮಗೆ ಪಬ್ಲಿಕ್ ಪಾಲಿಸಿ ಆ್ಯಂಡ್ ಪಾಲಿಟಿಕ್ಸ್ ಆಲ್ವೇಸ್ ರನ್ಸ್ ಫ್ರಮ್ ಪ್ರಾಗ್ಮ್ಯಾಟಿಸಮ್, ಮುತ್ಸದ್ದಿತನದಿಂದ ನಡಿಬೇಕಾಗತ್ತೆ. ಆ ದೃಷ್ಟಿಕೋನದಲ್ಲಿ ನನಗನ್ಸುತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವತ್ತು 8 ಗಂಟೆಗೆ ತಮ್ಮ ಭಾಷಣದಲ್ಲಿ ನಿಶ್ಚಿತವಾಗಿ ಭಾರತ ಹಿಂದೆಂದೂ ಮಾಡಿರದ ರೀತಿಯಲ್ಲಿ ಭಾರತದ ಒಂದು ನೀತಿಯಲ್ಲಿ ಬದಲಾವಣೆ ಇದೆ. ಪಾಕಿಸ್ತಾನ್ ಕುರಿತಂತೆ ನಮ್ಮ ಮಿಲಿಟರಿ ಡಾಕ್ಟ್ರಿನ್ ಏನಿತ್ತು ಅದರಲ್ಲೇ ನಾವು ಈ ಸಲ ಒಂದು ಬದಲಾವಣೆಯನ್ನು ತೋರಿಸಿದ್ದೀವಿ. ಆ ಸಂದರ್ಭದಲ್ಲಿ ಅದನ್ನು ದೇಶದ ಜನರಿಗೆ ಹೇಳ್ತಕ್ಕಂಥದ್ದು ಮತ್ತು ಈ ಇಡೀ 4 ದಿನಗಳ ಕಾಲದ ದಾಳಿಯಿಂದಾಗಿ ನಾವೇನು ಗಳಿಸ್ಕೊಂಡ್ವಿ, ಇಂಟರ್ನ್ಯಾಷನಲಿ ವಾಟ್ ವಿ ಆರ್, ಇದರ ಬಗ್ಗೆ ಕೂಡ ಪ್ರಧಾನಮಂತ್ರಿಗಳು ದೇಶದ ಯಾಕಂದರೆ ನರೇಂದ್ರ ಮೋದಿಯವರ ಒಂದು ಕ್ರೆಡಿಬಿಲಿಟಿ ಕಾರಣದಿಂದ ಅಜಿತ್ ಅವರು ಏನು ಹೇಳ್ತಾರೆ ಅಂತಕ್ಕಂಥದ್ದರ ಬಗ್ಗೆ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಅಂದರೆ ಎಂಡ್ ಆಫ್ ದ ಡೇ ಪಾಲಿಟಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ದೇಶದ ಜನ ಕೂಡ ಅವರಿಂದ ಕೇಳಲಿಕ್ಕೆ ಬಯಸ್ತಾರೆ ವಾಟ್ ವಿ ಹ್ಯಾವ್ ಅಚೀವ್ಡ್, ವಾಟ್ ವಿ ಹ್ಯಾವ್ ಡನ್. ಆ ದೃಷ್ಟಿಕೋನದಲ್ಲಿ ಮೋದಿಯವರ ಭಾಷಣ 8 ಗಂಟೆದು ಕುತೂಹಲಕಾರಿ ಅಂತ ನನಗನ್ಸುತ್ತೆ. DGMO ಟು DGMO ಮಾತುಕತೆ. ವಿಕ್ರಮ್ ಮಿಸ್ರಿ ಅವತ್ತೇನು ಪತ್ರಿಕಾಗೋಷ್ಠಿ 10ನೇ ತಾರೀಕು ಪತ್ರಿಕಾಗೋಷ್ಠಿ ಮಾಡಿ ಅನೌನ್ಸ್ ಮಾಡಿದ್ರಲ್ಲ, ಸೀಸ್ ಫೈರ್ ಅನ್ನುವ ಶಬ್ದ ಬಳಸುವುದಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ರು ಅವರು. ವಿ ಹ್ಯಾವ್ ಕಮ್ ಟು ಎನ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಅಂದರೆ ಆಪರೇಷನ್ ಸಿಂಧೂರ ಇಲ್ಲಿಗೆ ನಿಂತಿತು ಅಂತ ಹೇಳೋ ಮನಸ್ಸು ಅವ್ರಿಗಿರಲಿಲ್ಲ. ಅದೇ ನೋಡಿ, ದಿಸ್ ಇಸ್ ಎ ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಸೀಸ್ ಫೈರ್ ಇದು. ಯಾಕಂದರೆ ಪಾಕಿಸ್ತಾನ್ ಮುಂದಿನ ದಿನಗಳಲ್ಲಿ ಏನು ಮಾಡುತ್ತೆ, ಪಾಕಿಸ್ತಾನ ಏನೆಲ್ಲ ಹಿಂದೆ ಮಾಡಿದೆ ಅಂತಕ್ಕಂಥದ್ದು ಇತಿಹಾಸದ ಪುಟಗಳಲ್ಲೇ ದಾಖಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಮುಂದೆ ಯುದ್ಧ ಮುಂದುವರಿಸೋದಕ್ಕಿಂತ ಈಗ ನಾವೇನು ಅಚೀವ್ ಮಾಡಿದ್ದೀವಿ ಅದನ್ನೇ ಆಧಾರವಾಗಿಟ್ಕೊಂಡು ಪಾಕಿಸ್ತಾನಗೊಂದು ಡಿಟರೆಂಟ್ ಅಂತ ಅನ್ನುವ ರೀತಿಯಲ್ಲಿ ಮಾಡಬಹುದಾ ಅಂತಕ್ಕಂಥ ಕಾರಣದಿಂದ ಭಾರತ ಸೀಸ್ ಫೈರ್ ಅನ್ನು ಘೋಷಿಸಿದೆ. ಪಾಕಿಸ್ತಾನ ಅವರ DGMO 3:55ಕ್ಕೆ ಶನಿವಾರ ಫೋನ್ ಮಾಡಿ ಇಲ್ಲ ಸೀಸ್ ಫೈರ್ನ ಪ್ರಸ್ತಾವನೆಯನ್ನಿಟ್ಟರು. ಅದಾದ್ಮೇಲೆ ಸಂಜೆ ಡ್ರೋನ್ಗಳನ್ನು ಕೂಡ ಹಾರಿಸಿದ್ರು. ದಟ್ ಈಸ್ ಪಾಕಿಸ್ತಾನ್. ಹೀಗಿರುವ ಸಂದರ್ಭದಲ್ಲಿ ಇವತ್ತು DGMOಗಳ ಸಭೆಯಲ್ಲಿ ನನಗನ್ಸುತ್ತೆ ಅಜಿತ್, ಕಳೆದ 4 ದಿನ ಏನು ಮಿಲಿಟರಿ ಆಪರೇಷನ್ಸ್ಗಳು ಪ್ರತಿದಾಳಿಗಳು ನಡೆದಿವೆ ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸುವ ಮೊಡಾಲಿಟೀಸ್ ಬಗ್ಗೆ ಮಾತ್ರ ಇವತ್ತಿನ DGMO ಸಭೆಯಲ್ಲಿ ಚರ್ಚೆ ಆಗ್ಬೋದೇ ಹೊರತು, ಈಗಾಗಲೇ ಭಾರತ ಸ್ಪಷ್ಟಪಡಿಸಿದೆ ಸಿಂಧೂ ನದಿ ನೀರಿನ ಒಪ್ಪಂದ ಕ್ಯಾಪ್ಟನ್ ಅಬಯನ್ಸ್ ವಿಲ್ ಕಂಟಿನ್ಯೂ. ವೀಸಾ ಏನು ಪಾಕಿಸ್ತಾನದ ನಾಗರಿಕರಿಗೆ ಕೊಡಲಾಗಿತ್ತು ರದ್ದುಪಡಿಸಲಾಗಿತ್ತು, ದಟ್ ವಿಲ್ ಕಂಟಿನ್ಯೂ. ಅವರ ಒಂದು ಡಿಪ್ಲೊಮೆಟಿಕ್ ಮಿಷನ್ ಏನು ಭಾರತದಲ್ಲಿದೆ ಅದರ ಸೈಜನ್ನು ಅರ್ಧಗೊಳಿಸೋದರ ಬಗ್ಗೆ ಭಾರತ ನಿರ್ಧಾರ ತೆಗೆದುಕೊಂಡಿತ್ತು, ದಟ್ ವಿಲ್ ಆಲ್ಸೋ ಕಂಟಿನ್ಯೂ. ಆದರೆ DGMO ಟು DGMO ಪ್ರಮುಖವಾಗಿ ಮಿಲಿಟರಿ ಆಪರೇಷನ್ಸ್ಗೆ ಕುರಿತಂತೆ ತಾತ್ಕಾಲಿಕವಾಗಿ ರಾಜತಾಂತ್ರಿಕ ಕ್ರಮಗಳ ಬಗ್ಗೆ ಅವರು ಮಾತಾಡಲ್ಲ. ಬಟ್ ಅದರ ಅರ್ಥ ನೀವು ದ್ವಿಪಕ್ಷೀಯ ಮಾತುಕತೆ ನಡೆಯುತ್ತಾ? ಐ ಡೋಂಟ್ ಥಿಂಕ್ ಇಟ್ ವಿಲ್. ಭಾರತದ ಸ್ಟ್ಯಾಂಡ್ ಆ ವಿಷಯದಲ್ಲಿ ಕ್ಲಿಯರ್ ಇದೆ. ಯಾಕಂದ್ರೆ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿರುವ ಟೆರರಿಸ್ಟ್ಗಳು ನಿಮ್ಮಲ್ಲಿ ಏನಿದ್ದಾರೆ ಅವರನ್ನು ಹಸ್ತಾಂತರಿಸುವ ಬಗ್ಗೆ ಮಾತುಕತೆ ಮಾಡೋದಿದ್ರೆ ನಾವು ತಯಾರಿದ್ದೀವಿ ಅಂತ. ಡೆಫಿನೆಟ್ಲಿ ಭಾರತ ಈ ಹಂತದಲ್ಲಿ ದ್ವಿಪಕ್ಷೀಯ ಮಾತುಕತೆಗೆ ತಯಾರಿಲ್ಲ. ಆದರೆ ಈ ಅಂತಾರಾಷ್ಟ್ರೀಯವಾಗಿರ್ತಕ್ಕಂಥ ಒಂದು ನೋಡಿ, ನಮ್ಮ ಒಂದು ಪ್ರತಿದಾಳಿಗೆ ಗ್ಲೋಬಲ್ ಸಪೋರ್ಟ್ ಕೂಡ ಸಿಕ್ಕಿದೆ. ನಾವು ಮೊದಲು ಒಂದು ವಿಮಾನವನ್ನು ಅಲ್ಲಿ ಒಳಗಡೆ ಕಳಿಸ್ಲಿಕ್ಕೆ ಹೆದರ್ತಾ ಇದ್ವಿ, ಯಾಕಂದರೆ ಅಂತಾರಾಷ್ಟ್ರೀಯ ಪ್ರೆಷರ್ ಇತ್ತು, ನ್ಯೂಕ್ಲಿಯರ್ ರೇಸ್ ನಡೆದು ಬಿಡುತ್ತೆ ಅಂತಕ್ಕಂಥ ಆತಂಕ ಇತ್ತು. ಅದರ ಹೊರತಾಗಿಯೂ ಕೂಡ ಈ ಬಾರಿ ನಾವು ಪ್ರತಿದಾಳಿಯನ್ನು ಮಾಡಿದ್ದೀವಿ, ಅತಿ ಹೆಚ್ಚು ಡ್ಯಾಮೇಜನ್ನು ಇನ್ಫ್ಲಿಕ್ಟ್ ಮಾಡಿದ್ದೀವಿ. ಯಾಕಂದರೆ ದಟ್ ಈಸ್ ಅವರ್ ಕೆಪಾಬಿಲಿಟಿ ಟು ಅಟ್ಯಾಕ್ ಆನ್ ಇಸ್ಲಾಮಾಬಾದ್ ಹತ್ತಿರದ 10 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಏರ್ಬೇಸ್ ಮೇಲೆ ಏನು ಅಟ್ಯಾಕ್ ಮಾಡಿದ್ದೀವಿ, ದಟ್ ಈಸ್ ಅವರ್ ಮಿಲಿಟ್ರಿ ಕೆಪಾಬಿಲಿಟಿಯನ್ನು ಜಗತ್ತಿಗೂ ಕೂಡ ಸ್ಪಷ್ಟವಾಗಿ ತೋರಿಸಿದೆ. ನನಗನ್ಸುತ್ತೆ ಸೀಸ್ ಫೈರ್ ಇಸ್ ತಾತ್ಕಾಲಿಕ. ಈಗ ಇದರಿಂದ ಪಾಕಿಸ್ತಾನ ಬುದ್ಧಿ ಕಲಿಯುತ್ತಾ ಅದರ ಬಗ್ಗೆ ಸಾಕಷ್ಟು ಡಿಬೇಟ್ ಮಾಡ್ಬೋದು. ಯಾಕಂದರೆ ನೀವು ಡಿಟರೆಂಟ್ ಯಾವುದು, 4 ದಿನಗಳ ಯುದ್ಧ ಡಿಟರೆಂಟ 20 ದಿನಗಳ ಯುದ್ಧ ಡಿಟರೆಂಟ ಇಸ್ ಡಿಬೇಟಬಲ್ ಇಶ್ಯೂ. ಕರೆಕ್ಟ್. ಆ ಕಾರಣದಿಂದ ಭಾರತ ಈಗೇನು ಸ್ಟ್ಯಾಂಡನ್ನು ತೆಗೆದುಕೊಂಡಿದೆ, ನಮ್ಮ ಅಟ್ಯಾಕ್ ಇರ್ತಕ್ಕಂಥದ್ದು ಭಯೋತ್ಪಾದಕ ಶಿಬಿರಗಳ ಮೇಲೆ, ಅದನ್ನು ನಾವು ಮಾಡಿ ತೋರಿಸಿದ್ದೀವಿ. ಇನ್ನೊಮ್ಮೆ ಪಾಕಿಸ್ತಾನ್ ಏನು ಮಾಡಿದರೂ ಕೂಡ ನಾವು ಆ್ಯಕ್ಟ್ ಆಫ್ ವಾರ್. ಬಟ್ ಅದರಲ್ಲೂ ಒಂದು ಚರ್ಚೆ ಇದೆ ಅಜಿತ್, ನಾಳೆ ಗ್ರೆನೇಡ್ ಹಿಡ್ಕೊಂಡು ಇಬ್ಬರು ಉಗ್ರರು ಏನೋ ಒಗದ್ರಪ್ಪ, ಅದನ್ನು ಅದು ದಟ್ ಈಸ್ ಆ್ಯಕ್ಟ್ ಆಫ್ ವಾರ್.
ಅಥವಾ ಪಹಲ್ಗಾಮ್, ಪುಲ್ವಾಮಾ, ಬಾಂಬೆ, ಪಾರ್ಲಿಮೆಂಟ್, ಕಂದಹಾರ್ ಇವು ಆಕ್ಟ್ ಆಫ್ ವಾರ್? ನೋಡೋಣ, ಆಕ್ಟ್ ಆಫ್ ವಾರ್ ಪ್ರತಿಯೊಂದು ಆಗ್ತವೆ. ಭಾರತ ಹೆಂಗ್ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಅದರ ಗ್ರಾವಿಟಿ ಮೇಲೆ ನಿರ್ಧಾರ. ದಟ್ ಈಸ್ ಇಂಪಾರ್ಟೆಂಟ್ ಅಲ್ವಾ? ದಟ್ ಈಸ್ ಹೌ ಐ ಅಂಡರ್ಸ್ಟುಡ್ ಇಟ್. ನಾನು ಅರ್ಥ ಮಾಡ್ಕೊಂಡಿದ್ದೆ. ಡೆಫಿನೆಟ್ಲಿ. ನೀವು ಈಗ ಆಕ್ಟ್ ಆಫ್ ವಾರ್ ಅಂದ ತಕ್ಷಣ ಪಾಕಿಸ್ತಾನ ಯಾವ ರೀತಿ ನೋಡಿ, ಭಾರತ ತನ್ನ ಪಾಠವನ್ನು ನಿಶ್ಚಿತವಾಗಿ ಕಲಿಸಿದೆ. ಬಟ್ ದ ಬಿಗರ್ ಕ್ವಶನ್ ಇಸ್ ಪಾಕಿಸ್ತಾನ್ ಪಾಠ ಕಲಿಯತ್ತಾ ಅಂತ. ಹಿಂದಿನ ಇತಿಹಾಸದ ಪುಟಗಳು ನಮ್ಗೆ ಹೇಳ್ತವೆ ಪಾಕಿಸ್ತಾನ್ ಪಾಠ ಕಲಿಯಲ್ಲ ಅಂತಕ್ಕಂಥದ್ದು. ಯಾಕಂದರೆ 71ರ ಯುದ್ಧ ನಂತರ 80ರ ಸ್ಕರ್ಮಿಷಸ್ ನಂತರವೇ ತಾನೇ ಭಯೋತ್ಪಾದಕ ಚಟುವಟಿಕೆಗಳು ಕಾಶ್ಮೀರನಲ್ಲಿ ಆರಂಭಗೊಂಡದ್ದು. ಕನ್ವೆನ್ಷನಲ್ ವಾರ್ ಮಾಡೋಕ್ಕಾಗಲ್ಲ ಅಂದಾಗ ಅನ್ಕನ್ವೆನ್ಷನಲ್ ಪ್ರಾಕ್ಸಿ ಕ್ರಾಸ್ ಬಾರ್ಡರ್ ಟೆರರಿಸಮ್ ಅನ್ನು ಪಾಕಿಸ್ತಾನ ಕಾಶ್ಮೀರದಲ್ಲಿ ನುಗ್ಗಿಸುವ ಪ್ರಯತ್ನವನ್ನು ಮಾಡ್ತಾರೆ. ಈ ಬಾರಿಯ ಈ ಒಂದು ದಾಳಿ ಪ್ರತಿದಾಳಿಯ ನಂತರ ಪಾಕಿಸ್ತಾನ ಏನು ಪಾಠ ಕಲಿಯುತ್ತೆ, ಡೆಫಿನೆಟ್ಲಿ ನಾವೊಂದು ಪಾಠ ಕಲಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ಅದು ಹೇಗೆ ಪಾಠ ಕಲಿಯುತ್ತೆ, ದಟ್ ಈಸ್ ಅದು ಪ್ರಾಯಶಃ ನನಗನ್ಸುತ್ತೆ ಮುಂದಿನ 1 ವರ್ಷ 2 ವರ್ಷದಲ್ಲಿ ಸ್ಪಷ್ಟವಾಗುತ್ತೆ. ಆಪರೇಷನ್ ಸಿಂಧೂರದ ಅಪ್ಡೇಟ್ಗಳನ್ನು ಕೊಡುವುದಕ್ಕೆ ಆರಂಭದಲ್ಲಿ ಭಾರತೀಯ ಸೇನೆ ಮತ್ತು ವಿದೇಶಾಂಗ ಇಲಾಖೆ ಒಂದು ಪತ್ರಿಕಾಗೋಷ್ಠಿಯ ಫಾರ್ಮ್ಯಾಟ್ ಅನ್ನು ಕಂಡುಕೊಂಡಿದೆ. ಭೂಸೇನೆಯಿಂದ ಕರ್ನಲ್ ಸೋಫಿಯಾ ಖುರೇಶಿ, ವಾಯುಪಡೆಗಳ ಕಡೆಯಿಂದ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಮತ್ತು ವಿದೇಶಾಂಗ ಇಲಾಖೆಯಿಂದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ. ಅದು ಬಹಳ ಫಾರ್ಮಲ್ ಆದ ಪತ್ರಿಕಾಗೋಷ್ಠಿಯಾಗಿತ್ತು. ಪತ್ರಿಕಾ ಪ್ರಕಟಣೆಯನ್ನ ಇಬ್ರು ಓದುತ್ತಾ ಇದ್ರು. ಪ್ರಶ್ನೋತ್ತರಗಳಿಗೆ ಅಲ್ಲಿ ಅವಕಾಶ ಇರಲಿಲ್ಲ. ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ವಿಕ್ರಮ್ ಮಿಸ್ರಿ ಅವರು ಸಣ್ಣದಾಗಿ ಉತ್ತರ ಕೊಡ್ತಾ ಇದ್ರು. ಅದರಿಂದ ಪಾಕಿಸ್ತಾನದ ಪ್ರೊಪಗಂಡಾ ವಾರನ್ನ ತಡೆಯೋದಕ್ಕೆ ಆಗೋದಿಲ್ಲ ಅನ್ಸಿದ್ದಕ್ಕೋ ಏನು, ಭಾರತೀಯ ಪಡೆಗಳ ಹಿರಿಯ ಅಧಿಕಾರಿಗಳೇ ಬಂದು ಕೂತ್ಕೊಂಡು ಬಹಳ ಇನ್ಫಾರ್ಮಲ್ ಆಗಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಕೇಳಿದ ಬಹುತೇಕ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಶುರು ಮಾಡಿದ್ರು. ನೆನ್ನೆನೂ ಆಯ್ತು, ಇವತ್ತು ಅದೇ ರೀತಿಯ ಪತ್ರಿಕಾಗೋಷ್ಠಿ. ಒಂದೊಂದು ಉತ್ತರಗಳನ್ನು ಕೂತ್ಕೊಂಡು ಕೇಳಿಸ್ಕೋಬೇಕು ಈ ಪತ್ರಿಕಾಗೋಷ್ಠಿಯಲ್ಲಿ. ಈ ಹಿರಿಯ ಅಧಿಕಾರಿಗಳ ಒಂದೊಂದು ಮಾತನ್ನು ಕೂತ್ಕೊಂಡು ಕೇಳಿಸ್ಕೋಬೇಕು. ಅವರು ಕೊಡುವ ಸಾಕ್ಷ್ಯಗಳನ್ನು ಕಣ್ಣಾರೆ ನೋಡಬೇಕು. ಎಕೆ ಭಾರತಿ ಡಿಜಿಎಒ ವಾಯುಸೇನೆ ನೆನ್ನೆ ಪತ್ರಕರ್ತರೊಬ್ಬರು ಪ್ರಶ್ನೆ ಕೇಳಿದ್ರು, ಭಾರತದ ದಾಳಿಯಲ್ಲಿ ಪಾಕಿಸ್ತಾನದ ಕಡೆ ಎಷ್ಟು ಜನ ಸತ್ತಿರಬಹುದು ಅಂತ. ಅದಕ್ಕೆ ಎಕೆ ಭಾರತಿಯವರು ಹೇಳಿದ್ದು, ಬಾಂಬ್ ಹಾಕಿ ಬರೋದಷ್ಟೇ ನಮ್ಮ ಕೆಲಸ, ಬಾಡಿ ಬ್ಯಾಗ್ಗಳನ್ನು ಎಣಿಸೋದು ನಮ್ಮ ಕೆಲಸನೇ ಅಲ್ಲ ಅಂತ. ವಾಟ್ ಅನ್ ಆನ್ಸರ್! ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಅದು. ಬಾಡಿ ಬ್ಯಾಗ್ಗಳನ್ನು ಎಣಿಸೋದು ನಮ್ಮ ಕೆಲಸ ಅಲ್ಲ, ಹೇಳಿದ ಜಾಗಕ್ಕೆ ಕರೆಕ್ಟಾಗಿ ಬಾಂಬ್ ಹಾಕಿ ಬರೋದೊಂದೇ ನಮ್ಮ ಕೆಲಸ ಅಂತ. ಇವತ್ತು ಕೂಡ ಈ ಪತ್ರಿಕಾಗೋಷ್ಠಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಮ್ಮ ಯುದ್ಧ ಪಾಕಿಸ್ತಾನದ ಜೊತೆಗೂ ಆಗಿರಲಿಲ್ಲ, ಪಾಕಿಸ್ತಾನದ ಸೇನೆಯ ಜೊತೆಗೂ ಆಗಿರಲಿಲ್ಲ. ಕೇವಲ ಭಯೋತ್ಪಾದಕ ನೆಲೆಗಳನ್ನು ಟಾರ್ಗೆಟ್ ಮಾಡಿದ್ರು. ಭಯೋತ್ಪಾದಕರನ್ನ ಬೆಂಬಲಿಸಿಕೊಂಡು ಪಾಕಿಸ್ತಾನ ಯುದ್ಧಕ್ಕೆ ಬಂದಿದ್ದು ದುರದೃಷ್ಟಕರ. ನಮ್ಮ ಎಲ್ಲಾ ವಾಯು ನೆಲೆಗಳು ಇಂಟ್ಯಾಕ್ಟ್ ಆಗಿದ್ದಾವೆ. ಈ ಕ್ಷಣ ಸರ್ಕಾರ ಹೇಳಿದ್ರೆ ಕಾರ್ಯಾಚರಣೆಗೆ ಸಿದ್ಧವಾಗಿದ್ದಾವೆ ಅಂತ. ಪಾಕಿಸ್ತಾನ ಟರ್ಕಿಯ ಡ್ರೋನ್ಗಳನ್ನು ತಂತು, ಚೀನಾದ ಡ್ರೋನ್ಗಳನ್ನು ತಂತು. ಭಾರತದ ಟೆಕ್ನಾಲಜಿ ಮತ್ತು ಸೈನಿಕರ ಕೈಯಲ್ಲಿ ಅವುಗಳ ಕಥೆ ಏನಾಯಿತು ಅನ್ನೋದು ನಿಮ್ಮ ಕಣ್ಣು ಮುಂದಿದೆ ಅಂದ್ರು. ಎಕೆ ಭಾರತಿ ಡಿಜಿಎಒ ಭಾರತೀಯ ವಾಯುಸೇನೆ. We also iterated that our fight was with terrorists and their support infrastructure and not with Pakistan military. However, it is a pity that the Pakistan military chose to intervene and bat for the terrorist, which compelled us to respond
in kind. ರಾಜೀವ್ ಗಾಯ್ DGMO ಅವರೇ ಈಗ 5 ಗಂಟೆಗೆ ಪಾಕಿಸ್ತಾನದ DGMO ಜೊತೆಗೆ ಹಾಟ್ಲೈನ್ನಲ್ಲಿ ಮಾತುಕತೆ ನಡೆಸುವಂಥವರು. ಅವ್ರ ಮುಂದೆ ಪ್ರಶ್ನೆ ಬಂತು, ಭಾರತದ ಕಡೆ ಆಗಿರುವ ನಷ್ಟ ಏನು ಅಂತ. ಏಕೆ ಭಾರತೀಯವ್ರಿಗೂ ಪ್ರಶ್ನೆ ಬಂತು. ಪಾಕಿಸ್ತಾನದವ್ರು ಹೇಳ್ತಾರೆ ಒಂದು ರಫೇಲ್ ಹೊಡೆದಾಕಿದ್ದೀವಿ. ಏನು ಉತ್ತರ ಅಂದರೆ, ಭಾರತೀಯವರು ಹೇಳಿದ್ರು ಕಾರ್ಯಾಚರಣೆ ಅಂಡರ್ ಗೋಯಿಂಗ್, ಕಾರ್ಯಾಚರಣೆಯ ವಿವರಗಳನ್ನು ಈಗಲೇ ಕೇಳಬೇಡಿ, ಆದರೆ ನಮ್ಮ ಎಲ್ಲ ಪೈಲಟ್ಗಳು ಸುರಕ್ಷಿತವಾಗಿ ಕಾರ್ಯಾಚರಣೆ ಮುಗಿಸಿ ಮನೆ ತಲುಪಿದ್ದಾರೆ ಅಂತ. ರಾಜೀವ್ ಗಾಯ್ ಅವರು ನಮ್ಮ ವಾಯು ನೆಲೆಗಳೆಲ್ಲವೂ ಇಂಟ್ಯಾಕ್ಟ್ ಆಗಿದೆ, ಸರ್ಕಾರ ಹೇಳಿದ್ರೆ ಈಗಲೇ ಕಾರ್ಯಾಚರಣೆಗೆ ಪ್ರತಿಯೊಂದು ತಯಾರಾಗಿದ್ದಾವೆ. ಕೇಳಿಸ್ಕೊಳ್ಳಿ. हमारी एयरफील्ड्स हर प्रकार से ऑपरेशनल हैं. यही नहीं, पाकिस्तान के ड्रोन्स और वेपनाइज्ड यूएवीज से की गई हमलावर कोशिशें भी इस ग्रिड के कारण नाकाम हुई और जो बचे कुचे ड्रोन्स थे उन्हें हमारे शोल्डर फायर्ड हथियारों से मार गिराया गया. मैं यहां पर अपनी बॉर्डर सिक्योरिटी फोर्स की भी सराहना करना चाहता हूं. उनके डायरेक्टर जनरल साहब से लेकर बॉर्डर पर तैनात BOP पर पहरा देने वाले आखिरी जवान भी हमारे इस अभियान में बढ़ चढ़कर शामिल हुए और बहुत बहादुरी से उन्होंने हमारा साथ दिया. ये ड्रोन, टर्किश ड्रोन्स का सवाल है. आपने देखा किस तरह के रेकेज यहाँ पे फोटोग्राफ्स हमने दिखाए हैं, चाहे वो टर्किश ड्रोन्स हो या और कहीं के भी ड्रोन्स हो. हमारे काउंटर यूएस सिस्टम्स, हमारे ट्रेन्ड एयर डिफेंस ऑपरेटर्स पूरी तरह सक्षम हैं और हमारी देश की जो इंडिजिनस कैपेबिलिटी है काउंटर यूएस के लिए, उसने दिखा दिया है कि चाहे किसी भी तरह की टेक्नोलॉजी आ जाए, हम उसको काउंटर करने के लिए तैयार हैं. और मुझे बोलने की ज्यादा जरूरत नहीं है, आपने खुद ही अपनी आंखों से देखा है हमने इनका क्या हश्र किया है. ಎಸ್ಕಲೇಷನ್ ಲ್ಯಾಡರ್ನಲ್ಲಿ ಒಂದೊಂದೇ ಹೆಜ್ಜೆ ಮೇಲೆ ಹೋಗಿದ್ದು ಪಾಕಿಸ್ತಾನ. 7ನೇ ತಾರೀಕು ಆಪರೇಷನ್ ಸಿಂಧೂರದ ಭಾಗವಾಗಿ ಭಾರತ ಪಾಕಿಸ್ತಾನದ 9 ಸೈನಿಕ ನೆಲೆಗಳನ್ನಲ್ಲ, 9 ಸಾರ್ವಜನಿಕರ ಮನೆಗಳನ್ನಲ್ಲ ಟಾರ್ಗೆಟ್ ಮಾಡಿದ್ದು, ಭಯೋತ್ಪಾದಕರ ನೆಲೆಗಳನ್ನು, ಲಷ್ಕರೆ ತಯ್ಯಬಾದ ಕೇಂದ್ರಗಳನ್ನು, ಜಮಾತುದ್ದಾವಾದ ಕೇಂದ್ರಗಳನ್ನು, ಜೈಷ್ ಎ ಮೊಹಮ್ಮದ್ನ ಕೇಂದ್ರಗಳನ್ನು. ಅವು ಕೇವಲ ಭಾರತ ಅವುಗಳ ಮೇಲೆ ಭಯೋತ್ಪಾದಕ ಕೃತ್ಯ ನಡೆಸ್ತಾ ಇರುವ ಆರೋಪ ಹೊರಿಸ್ತಾ ಇಲ್ಲ, ಅವುಗಳ ಮೇಲೆ UN ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಸೇಷನ್ಸ್ ಅವುಗಳ ಮೇಲೆ ದಾಳಿ ಮಾಡಿದಾಗ ಪಾಕಿಸ್ತಾನ ಗುರಿಯಾಗಿಸಿಕೊಂಡಿದ್ದು ಭಾರತದ ಸೈನಿಕ ನೆಲೆಗಳನ್ನು ಮತ್ತು ಧಾರ್ಮಿಕ ಕೇಂದ್ರಗಳನ್ನು. ಲ್ಯಾಡರ್ನ ಒಂದು ಹೆಜ್ಜೆ ಮೇಲೆ ತಗೊಂಡೋಯ್ತು ಪಾಕಿಸ್ತಾನ. ಭಾರತ ಅದೇ ಮಾದರಿಯಲ್ಲಿ ಉತ್ತರ ಕೊಡ್ತು. ಭಾರತ ನಿನ್ನೆ ಮತ್ತು ಇವತ್ತು ಪಾಕಿಸ್ತಾನದ ಯಾವ್ಯಾವ ಸೇನಾ ನೆಲೆಗಳನ್ನು ನಾವು ಏನು ಮಾಡಿಟ್ಟಿದ್ದೀವಿ ಅಂತ ಭಾರತ ಸಾಕ್ಷಿ ಸಮೇತ, ಫೋಟೋ ಸಮೇತ ತೋರಿಸ್ತಾ ಇದೆ. ಪಾಕಿಸ್ತಾನದ ಕಡೆಯಿಂದ ಇಂಥದ್ದು ಯಾವುದೂ ಇನ್ನೂ ತನಕ ಬಂದಿಲ್ಲ. ಅಲ್ಲಿನ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಬೆಂಗಳೂರಿನ ಬಂದರನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಿದ ಪಾಕಿಸ್ತಾನದ ನೇವಿ ಅಂತೆಲ್ಲ ಸುದ್ದಿಗಳ ಹರಿದಾಡ್ತಾ ಇದ್ದಾರೆ. ಬೆಂಗಳೂರಿನ ಬಂದರನ್ನು ಧ್ವಂಸಗೊಳಿಸಿದ ಪಾಕಿಸ್ತಾನದ ಸೇನೆ ಅಂತ. ಭಾರತೀಯ ಸೇನೆಯ 3 ಪಡೆಗಳ ಪತ್ರಿಕಾಗೋಷ್ಠಿಗಿಂತ ಮುಂಚೆ ಪ್ರಧಾನಿ ನರೇಂದ್ರ ಮೋದಿ 3 ಸೇನಾ ಪಡೆಗಳ ಮುಖ್ಯಸ್ಥರ ಜೊತೆಗೆ ಸಭೆ ಮಾಡಿದ್ರು. ರಕ್ಷಣಾ ಸಚಿವರಿದ್ರು ಸಭೆಯಲ್ಲಿ, ಪ್ರಧಾನಮಂತ್ರಿಗಳ ರಕ್ಷಣಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಇದ್ರು. ಕದನ ವಿರಾಮವೇ ಚರ್ಚೆಯ ವಿಷಯ ಅನ್ನುವ ಸುದ್ದಿ. ಯಾವುದೇ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಸೈನ್ಯ ಸಿದ್ಧವಾಗಿರಬೇಕು ಅನ್ನುವ ಸೂಚನೆಯನ್ನು ಪ್ರಧಾನಮಂತ್ರಿಗಳ ಕೊಟ್ರಂತೆ. ಪ್ರಧಾನಿಗಳ ಮನೆಯಲ್ಲಿ ನಡೆದ ಸಭೆ, ವಿದೇಶಾಂಗ ಸಚಿವರು ಇದ್ದಾರೆ.
ವಿಕ್ರಮ್ ಮಿಸ್ರಿ ಅವರನ್ನು ನೋಡಬಹುದು. ಮೂರು ಸೇನಾಪಡೆಗಳ ಮುಖ್ಯಸ್ಥರ ಉಪಸ್ಥಿತಿಯಲ್ಲಿ ನಡೆದ ಸಭೆ. ಆಪರೇಷನ್ ಸಿಂಧೂರದ ಇನ್ನೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬರ್ತಾ ಇದೆ. ಭಾರತ ಪಾಕಿಸ್ತಾನದ ಡ್ರೋನ್ ದಾಳಿಗಳಿಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಶುರು ಮಾಡಿದಾಗ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನಿ ರಾವಲ್ಪಿಂಡಿಯಲ್ಲಿದ್ದು ಭಾರತದ ಒಂದು ಡ್ರೋನ್ ಅವರ ಮನೆಗೆ ಹತ್ತಿರದಲ್ಲೇ ಅಪ್ಪಳಿಸ್ತು. ತಕ್ಷಣ ಸೇನೆ ಅವರನ್ನ ಸೇಫ್ ಹೌಸಿಗೆ ಕರ್ಕೊಂಡು ಹೋಯ್ತಂತೆ, ಬಂಕರಿಗೆ ಕರ್ಕೊಂಡು ಹೋಯ್ತು. ಶನಿವಾರ ರಾತ್ರಿ ನಡೆದ ಘಟನೆ. ನೂರ್ ಖಾನ್ ಏರ್ ಬೇಸ್ನ ಹತ್ತಿರ ಇರುವ ಮನೆಯಲ್ಲಿ ಆಸಿಮ್ ಮುನಿರಿದ್ದು. ಭಾರತದ ಡ್ರೋನ್, ಒಂದು ಡ್ರೋನ್ ಆಸಿಮ್ ಮುನಿರಿದ್ದ ಮನೆಗೆ ಹತ್ತಿರದಲ್ಲೇ ಸ್ಫೋಟ ಆಯಿತು. ನೂರ್ ಖಾನ್ ಏರ್ ಬೇಸ್ ಹತ್ರನೇ ಮನೆ ಇದೆ, ಅಧಿಕೃತ ನಿವಾಸ. ರಾವಲ್ಪಿಂಡಿ. ಯಾವಾಗ ಮನೆಯ ಹತ್ತಿರವೇ ಡ್ರೋನ್ ಬ್ಲಾಸ್ಟ್ ಆಯಿತು, ಮುನ್ನೆಚ್ಚರಿಕೆ ಕ್ರಮವಾಗಿ ತಮ್ಮ ಸೇನಾ ಮುಖ್ಯಸ್ಥನನ್ನ ಪಡೆಗಳು ಕರ್ಕೊಂಡೋಗಿ ಬಂಕರ್ನಲ್ಲಿಟ್ಟುವಂತೆ. ನೂರ್ ಖಾನ್ ಏರ್ ಬೇಸ್ನಿಂದ ದೂರದಲ್ಲಿದ್ದ ಬಂಕರ್ಗೆ ಕರ್ಕೊಂಡೋಗಿದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಬರುವ ಕಟ್ಟ ಕಡೆಯ ಪ್ರಶ್ನೆ, ಪಾಕಿಸ್ತಾನದ ಮೇಲೆ ಈ ದಾಳಿ ಮಾಡಿ ಆಪರೇಷನ್ ಸಿಂಧೂರ ಮಾಡಿ ಭಾರತ ಏನು ಸಾಧಿಸ್ತು? ಭಾರತ ಏನು ಸಾಧಿಸ್ತು? 21 ಭಯೋತ್ಪಾದಕ ನೆಲೆಗಳ ಪೈಕಿ 9 ಧ್ವಂಸ ಮಾಡಿದ ಸಾಧನೆ. ನಾಲ್ಕು ದಿನಗಳ ಈ ಯುದ್ಧದಲ್ಲಿ ಭಾರತ ಏನು ಸಾಧಿಸಿತು ಅನ್ನೋ ಪ್ರಶ್ನೆಗೆ ಮೊದಲ ಉತ್ತರವೇ ಅದು. ಉಗ್ರರ 9 ನೆಲೆಗಳು ಧ್ವಂಸ, ಸರಿಸುಮಾರು 140 ಭಯೋತ್ಪಾದಕರ ಸಾವು. ಕೇವಲ 3 ತಾಸಿನ ದಾಳಿಯಲ್ಲಿ ಪಾಕಿಸ್ತಾನದ 11 ಏರ್ ಬೇಸ್ಗಳನ್ನ ನಷ್ಟ ಮಾಡುವಲ್ಲಿ ಭಾರತ ಯಶಸ್ವಿಯಾಯಿತು. ಪಾಕಿಸ್ತಾನದ 11 ಏರ್ ಬೇಸ್ ನಷ್ಟ ಮಾಡುವಲ್ಲಿ ಭಾರತ ಯಶಸ್ವಿಯಾಯಿತು. ಒಂದು ಅಂದಾಜಿನ ಪ್ರಕಾರ ಪಾಕಿಸ್ತಾನ ಏರ್ ಫೋರ್ಸ್ನ 20% ಮೂಲ ಸೌಕರ್ಯ ನಾಶ ಆಗಿದೆ. ಪಾಕಿಸ್ತಾನಿ ಸೇನೆಯ 30 ರಿಂದ 40 ಸೈನಿಕರು ಮೃತಪಟ್ಟಿದ್ದಾರೆ.
ಏರ್ ಬೇಸ್, ಕಮಾಂಡ್ ಸೆಂಟರ್, ಏರ್ ಡಿಫೆನ್ಸ್ ಸಿಸ್ಟಮ್ ಧ್ವಂಸ ಆಗಿದ್ದಾವೆ. ಪರ್ಸೂರ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಸಂಪೂರ್ಣ ಭಸ್ಮ ಮಾಡುವಲ್ಲಿ ಭಾರತ ಯಶಸ್ವಿಯಾಯಿತು. ಆರಿಫ್ ವಾಲಾ ಏರ್ ಡಿಫೆನ್ಸ್ ರಡಾರ್ ನಷ್ಟ ಆಗಿದೆ. ಪಾಕಿಸ್ತಾನದ ಕಡೆಯ ಕ್ಯಾಶುಯಾಲಿಟೀಸ್. ಸರ್ಗೋದಾ ಏರ್ ಬೇಸ್ ನಾಶ ಆಗಿದೆ. ರಾವಲ್ಪಿಂಡಿಯ ರಹೀಂ ಯಾರ್ ಖಾನ್ ಸೇನಾ ನೆಲೆಯ 2 ಕಾಂಪ್ಲೆಕ್ಸ್ಗಳ ಧ್ವಂಸ ಆಗಿದ್ದಾವೆ. ಸುಕ್ಕೂರಿನ ರಡಾರ್ ಸಿಟಿ ಏರ್ಕ್ರಾಫ್ಟ್ ಶೆಲ್ಟರ್ ಧ್ವಂಸ ಆಗಿದ್ದಾವೆ. ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸಹಜ ಯಾವುದೇ ಕಾರ್ಯಾಚರಣೆ ಯುದ್ಧದ ನಂತರ ವಾಟ್ ಡಿಡ್ ವಿ ಅಚೀವ್ ಅಂತ ಪ್ರಶ್ನೆ ಕೇಳಿಕೊಂಡು ಉತ್ತರ ತಗೊಳ್ಳೋದು. ಭಾರತ ಅಂದುಕೊಂಡಿದ್ದನ್ನು ಸಾಧಿಸ್ತಾ ಹಂಗಿದ್ರೆ ಅಜಿತ್ ನೋಡಿ, ಇದಕ್ಕೆ ನಿಶ್ಚಿತವಾಗಿ 2 ಉತ್ತರಗಳು ಇದ್ದೇ ಇರ್ತವೆ. ಒಂದು, ಭಾರತ ಇಲ್ಲಿಯವರೆಗೆ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ವೋ ಎಸ್ ಅದನ್ನು ಈ ದಾಳಿಗಳ ಮುಖಾಂತರ ಮೊದಲನೇ ಬಾರಿ ಸಾಧಿಸಿದೆ. ನೀವು 71ರ ಬಾಂಗ್ಲಾ ಯುದ್ಧ ಬಿಟ್ಬಿಡಿ, 89ರಿಂದ ಭಯೋತ್ಪಾದಕ ಚಟುವಟಿಕೆಗಳು ಏನು ಕಾಶ್ಮೀರದಲ್ಲಿ ಆರಂಭವಾದವು, ಆ ಕ್ರಾಸ್ ಬಾರ್ಡರ್ ಟೆರರಿಸಮ್ಗೆ ನಮ್ಮ ಉತ್ತರ ಏನಿರಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಥೆರಾಟಿಕಲಿ ತುಂಬ ಮಾತನಾಡ್ತಾ ಇದ್ವಿ. ಆದರೆ ಪ್ರಾಕ್ಟಿಕಲಿ ಎಂದೂ ಕೂಡ ನಾವು ಒಂದು ದಾಳಿ ನಡೆದ ನಂತರ ಮತ್ತೊಂದು ದಾಳಿಯನ್ನು ನಡೆಸುವ ಕ್ಷಮತೆ, ಸಾಮರ್ಥ್ಯ ಮತ್ತು ರಾಜಕೀಯ ಇಚ್ಛಾಶಕ್ತಿಯನ್ನು ಹೊಂದಿದ್ದೇವೆ ಅಂತಕ್ಕಂಥದ್ದನ್ನು ತೋರಿಸುವ ಪ್ರಯತ್ನವನ್ನು ಎಂದೂ ಕೂಡ ಮಾಡಿರಲಿಲ್ಲ. ಅದಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಕಾರಣಗಳಿವೆ. ಆದರೆ ಮೊದಲ ಬಾರಿ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ, ಪಹಲ್ಗಾಮ್ನ ಭಯೋತ್ಪಾದಕ ದಾಳಿ ಆದ ನಂತರ ಭಾರತ ಸರ್ಕಾರ 9 ಸ್ಪೆಸಿಫಿಕ್ ಟಾರ್ಗೆಟ್ಗಳ ಮೇಲೆ ಪ್ರಿಸಿಷನ್ ದಾಳಿಗಳನ್ನು ನಡೆಸ್ತು. ಅಷ್ಟೇ ಅಲ್ಲ, ಅದಕ್ಕೆ ಪಾಕಿಸ್ತಾನ ಎಸ್ಕಲೇಟ್ ಮಾಡಿದಾಗ ರಿಟ್ಯಾಲಿಯೇಷನನ್ನು ಕೂಡ ಅದೇ ತೀವ್ರತೆಯಲ್ಲಿ, ಅದೇ ಇಂಟೆನ್ಸಿಟಿಯಲ್ಲಿ ಮಾಡಿದೆ ಅಂತಕ್ಕಂಥದ್ದು ಈ ಬಾರಿ ನಾವು ಸಾಧಿಸಿರ್ತಕ್ಕಂಥ ಅಂಶ ಅಂತ ಅನಿಸುತ್ತೆ. ಅನೇಕರು ಪ್ರಶ್ನೆಗಳನ್ನು ಕೇಳ್ಬೋದು. ಹಾಗಿದ್ದಲ್ಲಿ ಭಯೋತ್ಪಾದಕರ ಈಗ ಮಸೂದ್ ಅಜರ್ ಕಥೆ ಏನು, ಬೇರೆ ಬೇರೆ ಮುಂಬೈ ದಾಳಿಗೆ ಸಂಬಂಧಪಟ್ಟಂತೆ ಅನೇಕರು ಅಲ್ಲಿ ಕುಳಿತುಕೊಂಡು ಏನು ದಾಳಿಯ ಪ್ಲ್ಯಾನನ್ನು ಮಾಡಿದರು, ಅವರನ್ನು ನಾವು ವಾಪಸ್ ಕರ್ಕೊಂಡೆ ಅಥವಾ ಅವರನ್ನು ನೀವು ನಮಗೆ ಹಸ್ತಾಂತರ ಮಾಡಿ ಅವಾಗ ನಾವು ಬಿಡ್ತೀವಿ ಅಂತಕ್ಕಂಥ ಷರತ್ತನ್ನು ಇಟ್ಟು ಭಾರತ ಸೀಸ್ ಫೈರ್ ಮಾಡಬೇಕಿತ್ತು ಅಂತಕ್ಕಂಥ ಚರ್ಚೆಗಳು ಬರ್ತಾವೆ. ಫೇರ್ ಇನಫ್. ನೋಡಿ, ಜನರ ಆಶೋತ್ತರಗಳ ಹಾಗಿವೆ. ಯಾಕಂದರೆ ಕಳೆದ 35-37 ವರ್ಷಗಳಲ್ಲಿ ಪಾಕಿಸ್ತಾನದ ಕಡೆಯಿಂದ ಯಾವ್ಯಾವ ಪ್ರಚೋದನೆ ನಡೆದಿದೆಯೋ, ಯಾವ್ಯಾವ ಕಾರಣದಿಂದ ದಾಳಿ ನಡೆದಿದೆಯೋ, ಎಷ್ಟೊಂದು ಬರ್ಬರತೆ, ಅಮಾನುಷತೆಯನ್ನು ತೋರಿಸಲಾಗಿದೆಯೋ, ಆ ಕಾರಣದಿಂದ ಭಾರತದ ಸಾಮಾನ್ಯ ನಾಗರಿಕರಲ್ಲಿ ಒಂದು ಆಕ್ರೋಶ ನಿಶ್ಚಿತವಾಗಿದೆ. ನಾವು ಇಷ್ಟು ಬೇಗ ಸೀಸ್ ಫೈರ್ ಮಾಡಬಾರ್ದಾಗಿತ್ತು, ಇನ್ನೊಂದು 4 ದಿನ ಅಂತಕ್ಕಂಥದ್ದು. ಬಟ್ ನಾವು ಅವತ್ತೇ ಮಾತನಾಡಿದ್ದೀವಿ, ಇವತ್ತು ಕೂಡ ಈ ಚರ್ಚೆಯನ್ನು ಮುಂದುವರಿಸೋದಾದರೆ ನೀವು ಎಮೋಷನ್ಸ್ಗಳ ಮೇಲೆ ಆ ರೀತಿಯಾಗಿರ್ತಕ್ಕಂಥ ನಿರ್ಣಯಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ನಾವೊಂದು ಅಂತಾರಾಷ್ಟ್ರೀಯ ಜಗತ್ತಿದೆ. ಮೊದಲ ಬಾರಿ ಅಂತಾರಾಷ್ಟ್ರೀಯ ಒತ್ತಡ, ಇಷ್ಟು ದಿನ ಅಮೆರಿಕಾದ ಒತ್ತಡ ಹೇಗಿರ್ತಿತ್ತು, ಡೋಂಟ್ ಎಸ್ಕಲೇಟ್, ನಿಮ್ಮ ಹತ್ರ ಅಣ್ವಸ್ತ್ರ ಶಸ್ತ್ರಗಳಿವೆ ಅಂತಕ್ಕಂಥದ್ದು. ನನಗನ್ಸುತ್ತೆ ಪಾಕಿಸ್ತಾನ್ ಶನಿವಾರ ಬೆಳಗ್ಗೆಯಿಂದ ಮಾಡಿದ್ದು ಕೂಡ ಅದೇ. ಯಾವಾಗ ಭಾರತ, ಕೆಲವರು ಹೇಳ್ತಾರೆ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ಸ್ ರಾವಲ್ಪಿಂಡಿ ಏರ್ ಬೇಸನ್ನು ಹೊಡಿಲಿಕ್ಕೆ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ಸನ್ನು ಉಪಯೋಗಿಸಲಾಯಿತು ಅಂತಕ್ಕಂಥದ್ದು. ಭಾರತ ಯಾವಾಗ ಆ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ಸನ್ನು ರಾವಲ್ಪಿಂಡಿವರೆಗೆ ತೆಗೆದುಕೊಂಡು ಹೋಯಿತು,
ಅಲ್ಲಿಂದ ಇಸ್ಲಾಮಾಬಾದ್ ನಿಯರ್ 10 ಕಿಲೋಮೀಟರ್ಸ್ ದೂರ ಇದೆ. ರಾವಲ್ಪಿಂಡಿ ಇಸ್ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್. ಯಾವಾಗ ಅಲ್ಲಿ SCO ಅಲ್ಲಿ ಭಾರತ ಯಶಸ್ವಿ ಆಯಿತು, ಆಗ ಪಾಕಿಸ್ತಾನದಲ್ಲೊಂದು ಪ್ಯಾನಿಕ್ ಇತ್ತು ಅಂತಕ್ಕಂಥದ್ದನ್ನು ಅನೇಕ ಹೈ ಲೆವೆಲ್ ಸೋರ್ಸ್ಗಳು ಹೇಳ್ತಾ ಇವೆ. ಕೆಲವು ಇಂಟೆಲಿಜೆನ್ಸ್ ಏಜೆನ್ಸಿಗಳು ಹೇಳಿರೋ ಪ್ರಕಾರ, ಬೇರೆ ರಾಷ್ಟ್ರಗಳ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಪಾಕಿಸ್ತಾನ ತಕ್ಷಣಕ್ಕೊಂದು ರೀತಿಯ ನ್ಯೂಕ್ಲಿಯರ್ ಡಿಟರೆಂಟ್ ಬಗ್ಗೆ ಮಾತಾಡ್ತು. ನ್ಯೂಕ್ಲಿಯರ್ ಕಮಾಂಡ್ನ ಸಭೆಯನ್ನು ಅಲ್ಲಿನ ಪಾಕಿಸ್ತಾನ ಪ್ರಧಾನಮಂತ್ರಿಗಳು ಕರೆದ್ರು. ಅದು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಒಂದು ಹೆದರಿಕೆ ಇರುತ್ತೆ. ಅದು 1945 ಯುದ್ಧದ ಪರ್ಲ್ ಹಾರ್ಬರ್ ದಾಳಿಯ ಒಂದು ಹಿರೋಶಿಮಾ ನಾಗಾಸಾಕಿ ಏನು ನ್ಯೂಕ್ಲಿಯರ್ ದಾಳಿ ನಡೀತು, ಅದಾದ ನಂತರ ವೆಸ್ಟಲ್ಲಿ ಒಂದು ಆತಂಕ ಇದೆ, ಯಾವುದೇ ಕಾರಣಕ್ಕೂ ಕೂಡ ನ್ಯೂಕ್ಲಿಯರ್ ಯುದ್ಧ ನಡಿಬಾರ್ದು ಅಂತಕ್ಕಂಥದ್ದು. ಪಾಕಿಸ್ತಾನ ಆ ಬಟನ್ ಪ್ರೆಸ್ ಮಾಡ್ತು ಅಂತ ಅನಿಸುತ್ತೆ. ಪಾಶ್ಚಿಮಾತ್ಯ ರಾಷ್ಟ್ರಗಳು ಎರಡೂ ರಾಷ್ಟ್ರಗಳನ್ನು ಇಲ್ಲ ನೀವು ಇಲ್ಲಿಗೆ ಮುಗಿಸಿ ಅಂತಕ್ಕಂಥದ್ದನ್ನು ನಾವು ಮಾತುಕತೆಗೆ ಫೆಸಿಲಿಟೇಟ್ ಮಾಡ್ತೀವಿ. ಈಗ ಮಾತುಕತೆಯ ಮೀಡಿಯೇಷನ್ ಅಂತಾರೆ, ಬಟ್ ಭಾರತ ಎಂದೂ ಕೂಡ ಮೀಡಿಯೇಷನ್ಗೆ ಒಪ್ಕೊಂಡಿಲ್ಲ. ವಾಟ್ ಈಸ್ ದೇರ್ ಟು ಮೀಡಿಯೇಟ್? ಡೊನಾಲ್ಡ್ ಟ್ರಂಪ್ ಏನು ಮೀಡಿಯೇಟ್ ಮಾಡಲಿಕ್ಕೆ ಸಾಧ್ಯ ಭಾರತ ಪಾಕಿಸ್ತಾನ ನಡುವೆ? ದೇ ಕ್ಯಾನ್ ಓನ್ಲಿ ಫೆಸಿಲಿಟೇಟ್, ದೇ ಕ್ಯಾನ್ ಓನ್ಲಿ ಪುಟ್ ಪ್ರೆಷರ್ ಆನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ನನಗನ್ಸುತ್ತೆ ಆ ಕಾರಣದಿಂದ ಭಾರತ ನಾವೊಂದು ಸೀಸ್ ಫೈರನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ. ಲಾಂಗ್ ಟರ್ಮಲ್ಲಿ ಏನು ಅಚೀವ್ ಆಯಿತು ಅಂತಕ್ಕಂಥ ಪ್ರಶ್ನೆ ಕೇಳಿದರೆ, ಪಾಕಿಸ್ತಾನಕ್ಕೆ ಇನ್ನು ಮೇಲೆ ಒಂದು ನಿಶ್ಚಿತವಾಗಿ ಅರಿವಾಗಿರುತ್ತೆ. ಬಾಲಾಕೋಟ್ ಏರ್ ಸ್ಟ್ರೈಕ್ನಲ್ಲೇ ಇದು ಪಾಕಿಸ್ತಾನಿಗೆ ಅರಿವಾಗಿತ್ತು. ಯಾವುದೇ ಕಾರಣಕ್ಕೂ ಕೂಡ ನಾವು ಒಂದು ಸ್ಪೆಕ್ಟಾಕಲ್ ಭಯೋತ್ಪಾದಕ ದಾಳಿಯನ್ನು ಭಾರತದಲ್ಲಿ ಏನಾದರೂ ನಡೆಸಲಿಕ್ಕೆ ಹೊರಟ್ರೆ, ಭಾರತ ರಾವಲ್ಪಿಂಡಿವರೆಗೆ ಬಂದು ನಮ್ಮ ಮೇಲೆ ಬಾಂಬ್ ಎಸೆಯುವಷ್ಟು ಕ್ಷಮತೆಯನ್ನು ಹೊಂದಿದೆ, ಮಿಸೈಲನ್ನು ಅಟ್ಯಾಕ್ ಮಾಡುತ್ತೆ ಅಂತಕ್ಕಂಥದ್ದು ಪಾಕಿಸ್ತಾನಕ್ಕೆ ಒಂದು ಡಿಟರೆಂಟನ್ನು ನಾವು ನಿಶ್ಚಿತವಾಗಿ ತೋರಿಸ್ಕೊಟ್ಟಿದ್ದೀವಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಂಟರ್ನ್ಯಾಷನಲ್ ಕಮ್ಯುನಿಟಿ, ಸ್ಪೆಸಿಫಿಕಲಿ ಅಮೇರಿಕಾ ಈಗೇನು ಫೆಸಿಲಿಟೇಟ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ಕೊಳ್ತಾ ಇದೆ. ದಟ್ ಈಸ್, ಈಗ ಅಮೇರಿಕಾದ ಅದರಲ್ಲಿ ಪಾತ್ರ ಕೂಡ ಇದೆ. ನಾಳೆ ನೀವು ಗ್ಲೋಬಲ್ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಬಗ್ಗೆ ಏನು ತೀರ್ಮಾನವನ್ನು ತೆಗೆದುಕೊಳ್ತೀರಿ? ಬರೀ ಸೀಸ್ ಫೈರನ್ನು ಮಾಡಿಸುವಲ್ಲಿ ಮಾತ್ರ ಬರ್ತೀರಾ? ಈ ಪ್ರಶ್ನೆ ಕೂಡ ನಿಶ್ಚಿತವಾಗಿದೆ. ಆ ಕಾರಣದಿಂದ ಸೀಸ್ ಫೈರ್ ಮಾಡ್ಕೊಳ್ಳಿ ಅನ್ನೋದು, ಇನ್ನೊಂದು ಕಡೆ ವರ್ಲ್ಡ್ ಬ್ಯಾಂಕಿಂದ ಸಾಲ ಕೊಡೋದು, IMFನಿಂದ ಸಾಲವನ್ನು ಕೊಡಲಾಯಿತು. ಒಂದು ಪ್ರಶ್ನೆ ನನಗನ್ಸುತ್ತೆ ಅಜಿತ್ ಸ್ಪಷ್ಟವಾಗಿರ್ತಕ್ಕಂಥದ್ದು, ನಾವು ಗ್ಲೋಬಲಿ ಕೂಡ ಇದನ್ನು ಹೇಳುವ ಪ್ರಯತ್ನ ಮಾಡಿದ್ದೀವಿ ಮತ್ತು ಭಾರತದ ಸ್ಟ್ಯಾಂಡನ್ನು ಒಂದು ಪಾಸಿಟಿವ್ಲಿ ತೆಗೆದುಕೊಳ್ಳಲಾಗಿದ್ದೇನು ಅಂತ ನೋಡಿದರೆ, ಗ್ಲೋಬಲಿ ನೋಡಿ ನಮಗೆ ವಾಪಸ್ ಅಟ್ಯಾಕ್ ಮಾಡ್ತಕ್ಕಂಥ ಅಧಿಕಾರ ಇದೆ. ಆನ್ ಪೇಪರ್ ಇದ್ದೇ ಇದೆ ಎಲ್ರಿಗೂ ಅಧಿಕಾರ, ಬಟ್ ಆ ಅಟ್ಯಾಕ್ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ನಾವು ತೋರಿಸ್ತೀವ ಅನ್ನೋದರ ಬಗ್ಗೆ ಪ್ರಶ್ನೆ ಇತ್ತು. ಅನೇಕರು ಇದನ್ನು ಇಸ್ರೇಲ್ ಹಮಾಸ್ಗೆ, ನೋಡಿ ರಷ್ಯಾ ಮತ್ತು ಉಕ್ರೇನ್ನ ಯುದ್ಧ ಇದೆ, ಅದು ವಿಸ್ತರಣಾವಾದದ ಯುದ್ಧ. ರಷ್ಯಾ ವಾಂಟ್ಸ್ ಟು ಟೇಕ್ ಉಕ್ರೇನ್ ಬ್ಯಾಕ್. ಯಾಕಂದರೆ ಸೋವಿಯತ್ ಯೂನಿಯನ್ ವಿಘಟನೆಗೂ ಮುಂಚೆ ಉಕ್ರೇನ್ ರಷ್ಯಾದ ಸೋವಿಯತ್ ಯೂನಿಯನ್ ಭಾಗವಾಗಿತ್ತು. ಇಸ್ರೇಲ್ ಮತ್ತು ಹಮಾಸ್ದೇನಿದೆ ಅಲ್ಲಿ, ಅದು ಇಸ್ರೇಲ್ನ ಅಸ್ತಿತ್ವದ ಯುದ್ಧ ಕೂಡ ಇದೆ. ಕರೆಕ್ಟ್. ಆದರೆ ಭಾರತದಲ್ಲಿ ಭಾರತ ಪಾಕಿಸ್ತಾನದ ಯುದ್ಧ ಅಥವಾ ಇದೇನು ದಾಳಿ ನಡೀತು, ಇದರಲ್ಲಿ ಇಲ್ಲ ನಾವು ಹೋಗಿ ಲಾಹೋರನ್ನು ವಶಪಡಿಸ್ಕೊಳ್ತೀವಿ, ನಾವು ಹೋಗಿ ಬಹಾವಲ್ಪುರ್ ವಶಪಡಿಸ್ಕೊಳ್ತೀವಿ, ನಾವು ಹೋಗಿ ರಾವಲ್ಪಿಂಡಿಯಲ್ಲಿ ಅಥವಾ ಇಸ್ಲಾಮಾಬಾದ್ನಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥ ಸರ್ಕಾರವನ್ನು ಕೂಡಿಸ್ತೀವಿ, ಆ ಉದ್ದೇಶ ನಮ್ಮದಿರಲಿಲ್ಲ. ನಮ್ಮ ಉದ್ದೇಶ ಇಷ್ಟೇ ಇತ್ತು, ನಿಮ್ಮ ನೆಲದಲ್ಲಿ ನಡೆದಿರ್ತಕ್ಕಂಥ ಭಯೋತ್ಪಾದಕ ಚಟುವಟಿಕೆಗಳನ್ನು ನೀವು ಕಂಟ್ರೋಲ್ ಮಾಡಿ. ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗದೆ ನಮ್ಮ ಮೇಲೆ ದಾಳಿ ನಡೆಸಿದರೆ ಇದು ಈ ಭಾಷಣವನ್ನು ಇನ್ನು ಮುಂದೆ ಭಾರತ ಕೇಳಲ್ಲ ಅಂತಕ್ಕಂಥದ್ದನ್ನು ನಾವು ಈ ದಾಳಿಗಳ ಮುಖಾಂತರ ಹೇಳಿದ್ದೀವಿ. ಸ್ಟೇಟ್ ಆ್ಯಕ್ಟರ್ಸ್ಗೂ ಸಂಬಂಧ ಇಲ್ಲ, ದೀಸ್ ಆರ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್. ಸ್ಟೇಟ್ ಆ್ಯಕ್ಟರ್ಸ್, ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಇಬ್ಬರು ಒಬ್ಬರೇ ಅಂತಕ್ಕಂಥದ್ದು ಆ ಉಗ್ರನ ಅಂತ್ಯ ಸಂಸ್ಕಾರದಲ್ಲಿ ಸ್ಪಷ್ಟವಾಯಿತು. ಸೊ ಭಾರತ ಇದನ್ನು ಸ್ಪಷ್ಟವಾಗಿ ಹೇಳ್ತಿದೆ, ನೀವು ಸ್ಟೇಟ್ ಆ್ಯಕ್ಟರ್ಸ್ ನಡೆಸಿ, ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಅಂತ ಹೇಳಿ ನಮ್ಮ ಮೇಲೆ ಒಂದು ಭಯೋತ್ಪಾದಕ ದಾಳಿ ನಡೆದರೆ we will hit you hard. That is the message, very important message for Pakistan and global community ಅಂತ ಅನ್ಸುತ್ತೆ. ಭಾರತ ಇದನ್ನು ಮೊದಲ ಬಾರಿ ಡೆಲಿವರ್ ಮಾಡಿದೆ ಕಳೆದ 30-35 ವರ್ಷಗಳಲ್ಲಿ. ಆಪರೇಷನ್ ಸಿಂಧೂರದಿಂದ ಭಾರತ ಸಾಧಿಸಿದ್ದೇನು ಅನ್ನುವ ಪ್ರಶ್ನೆ ಬಂದಾಗ, ಬ್ರೇಕ್ಗಿಂತ ಮುಂಚೆ ಪಾಕಿಸ್ತಾನದ ಯಾವ್ಯಾವ ಸೇನಾ ನೆಲೆಗಳು, ಅದರಲ್ಲೂ ವಾಯುಸೇನಾ ನೆಲೆಗಳ ಕಥೆಗಳು ಏನೇನಾಗಿದೆ ಅನ್ನುವ ಮಾಹಿತಿಯನ್ನು ನೋಡಿದ್ರಿ. ಇದಕ್ಕೆ ಸಾಕ್ಷಿಗಳನ್ನು ಭಾರತೀಯ ಸೇನೆ ಕೊಟ್ಟಿದೆ. ಇವತ್ತು ಮತ್ತು ನಿನ್ನೆ ಮಧ್ಯಾಹ್ನ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಫೋಟೋಗಳಷ್ಟೇ ಅಲ್ಲ, ವಿಡಿಯೋಗಳನ್ನು ಸಹಿತ ಭಾರತೀಯ ಸೇನೆ ತೋರಿಸಿದೆ.
ಅದರ ಜೊತೆಗೆ ಕನಿಷ್ಠ 140 ಭಯೋತ್ಪಾದಕರ ವಧೆಯಾಗಿದೆ ಆಪರೇಷನ್ ಸಿಂಧೂರಲ್ಲಿ. 130ರಿಂದ 140 ಭಯೋತ್ಪಾದಕರು, 30ರಿಂದ 40 ಪಾಕಿಸ್ತಾನದ ಸೈನಿಕರು. ಒಂಬತ್ತು ಭಯೋತ್ಪಾದಕ ನೆಲೆಗಳು ಮತ್ತು 11 ಸೇನಾ ನೆಲೆಗಳು. 7ನೇ ತಾರೀಖು ರಾತ್ರಿ ಭಾರತ 9 ಭಯೋತ್ಪಾದಕ ನೆಲೆಗಳನ್ನು ಟಾರ್ಗೆಟ್ ಮಾಡಿತು. 9ನೇ ತಾರೀಖು ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಭಾರತ ಟಾರ್ಗೆಟ್ ಮಾಡಿತು. ಮೌಲಾನಾ ಮಸೂದ್ ಅಜರ್ಗೆ ವಯಸ್ಸಾಗಿ ಆತ ಹಾಸಿಗೆ ಹಿಡಿದಿರುವ ಕಾರಣಕ್ಕೆ ಆತನ ತಮ್ಮ ರೌಫ್ ಅಜರ್ ಜೈಷೆ ಮೊಹಮ್ಮದ್ನ ನೇತೃತ್ವ ವಹಿಸಿಕೊಂಡಿದ್ದ. ಮೌಲಾನಾ ಮಸೂದ್ ಅಜರ್ನ ತಮ್ಮ ರೌಫ್ ಅಜರ್ IC-814 ವಿಮಾನ ಹೈಜಾಕ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ರೌಫ್ ಅಜರ್. ಆತ 7ನೇ ತಾರೀಖಿನ ಮೊದಲ ಹಂತದ ಆಪರೇಷನ್ ಸಿಂಧೂರದಲ್ಲಿ ಸತ್ತೋದ. ವಿಮಾನ ಹೈಜಾಕ್ ಮಾಡಿ ಅಫ್ಘಾನಿಸ್ತಾನದ ಕಂದಹಾರ್ನಲ್ಲಿ ನಿಲ್ಲಿಸಿಕೊಂಡು ಜೈಲಿನಲ್ಲಿದ್ದ, ಭಾರತದ ಜೈಲಿನಲ್ಲಿದ್ದ ಮಸೂದ್ ಅಜರ್ ತಮ್ಮ ಅಣ್ಣನನ್ನ ಈತ ಬಿಡಿಸ್ಕೊಂಡು ಹೋಗಿದ್ದ. 1995ರಿಂದಲೂ ನಡೆದ ಭಯೋತ್ಪಾದಕ ದಾಳಿಗಳಿಗೆ ಹೆಂಗೆ ಇದರಲ್ಲಿ ಸೇಡು ತೀರಿಸಿಕೊಳ್ಳಲಾಯಿತು ಅನ್ನುವ ವಿವರಗಳನ್ನು ಕೊಡ್ತಾ ಇರೋದು. ಮುದಸ್ಸರ್ ಖಾದಿಯಾನ್ ಖಾಸ್ ಲಷ್ಕರ್ ಎ ತಯ್ಯಬಾದ ಕಮಾಂಡರ್, ಮುರಿಡ್ಕೆಯ ಮರ್ಕಜ್ ತೈಬಾದ ಉಸ್ತುವಾರಿಯನ್ನ ನಿರ್ವಹಿಸ್ತಾ ಇದ್ದ. ಈತನನ್ನ ಮೊದಲ ಹಂತದ ಆಪರೇಷನ್ ಸಿಂಧೂರದಲ್ಲಿ ಹೊಡೆದು ಹಾಕಲಾಯಿತು. ಈತನ ಅಂತ್ಯ ಸಂಸ್ಕಾರಕ್ಕೆ ಪಾಕಿಸ್ತಾನದ ಸೇನಾ ಸಿಬ್ಬಂದಿ ಬಂದಿತು. ವಿತ್ ಆಲ್ ಮಿಲಿಟರಿ ಆನರ್ಸ್ ಈತನ ಅಂತ್ಯ ಸಂಸ್ಕಾರ ಆಯಿತು. ಮುದಸ್ಸರ್ ಖಾದಿಯಾನ್ ಖಾಸ್, ಹಫೀಜ್ ಮೊಹಮ್ಮದ್ ಜಮೀಲ್ ಜೈಷ್ ಮೊಹಮ್ಮದ್ನ ಕಮಾಂಡರ್, ಮೌಲಾನಾ ಮಸೂದ್ ಅಜರ್ನ ಬಾವಮೈದ. ಮೌಲಾನಾ ಮಸೂದ್ ಅಜರ್ ಸ್ವತಃ ಅರಬ್ಬಿಯಲ್ಲಿ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿ ಇವರ ಸಾವನ್ನು ಖಚಿತಪಡಿಸಿದರು. ಬಹವಾಲ್ಪುರದ ಮೌಲಾನಾ ಮಸೂದ್ ಅಜರ್ ನಡೆಸ್ತಾ ಇದ್ದ ಮಸೀದಿಯ ಮರ್ಕಜ್ ಸುಭಾನ್ ಅಲ್ಲಾದ ಉಸ್ತುವಾರಿಯನ್ನ ಈತ ವಹಿಸಿಕೊಂಡಿದ್ದ. ಟೆರರ್ ರಿಕ್ರೂಟ್ಮೆಂಟ್ ಮಾಡ್ತಿದ್ನಂತೆ. ಇನ್ನು ಮೊಹಮ್ಮದ್ ಯೂಸುಫ್ ಅಜರ್ ಜೈಷ್ ಮೊಹಮ್ಮದ್ನ ಇನ್ನೊಬ್ಬ ಲೀಡರ್. ಮೌಲಾನಾ ಮಸೂದ್ ಅಜರ್ನ ಬಾಮೈದ. ವೆಪನ್ಸ್ ಟ್ರೈನಿಂಗ್ನ ಜವಾಬ್ದಾರಿ ಈತನದ್ದಾಗಿತ್ತು. ಇಂಡಿಯನ್ ಏರ್ಲೈನ್ಸ್ ವಿಮಾನ ಹೈಜಾಕ್ನಲ್ಲಿ ದೊಡ್ಡ ಪಾತ್ರ ನಿರ್ವಹಿಸಿದ್ದ. ಖಾಲಿದ್ ಅಲಿಯಾಸ್ ಅಬು ಆಕಾಶ್ ಲಷ್ಕರ್ ಎ ತಯ್ಯಬಾ, ಜಮ್ಮು ಕಾಶ್ಮೀರದಲ್ಲಿ ಅನೇಕ ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿದ್ದ. ಅಫ್ಘಾನಿಸ್ತಾನದಿಂದ ವೆಪನ್ಸ್ ಸ್ಮಗಲ್ ಮಾಡಿ ಪಾಕಿಸ್ತಾನಕ್ಕೆ ತಂದು ಪಾಕಿಸ್ತಾನದ ಭಯೋತ್ಪಾದಕರಿಗೆ ಕೊಡ್ತಾ ಇದ್ದ. ಫೈಸಲಾಬಾದ್ನಲ್ಲಿ ಈತನ ಅಂತ್ಯ ಸಂಸ್ಕಾರ ಆಯಿತು ವಿತ್ ಆಲ್ ಪಾಕಿಸ್ತಾನಿ ಮಿಲಿಟರಿ ಆನರ್ಸ್. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಪಾಕಿಸ್ತಾನ ಈತನ ಅಂತ್ಯ ಸಂಸ್ಕಾರ ಮಾಡಿತು. ಖಾಲಿದ್. ಮೊಹಮ್ಮದ್ ಹಸನ್ ಖಾನ್ ಜೈಷ್ ಮೊಹಮ್ಮದ್ನ ಇನ್ನೊಬ್ಬ ಭಯೋತ್ಪಾದಕ. ಮೊಹಮ್ಮದ್ ಹಸನ್ ಖಾನ್ ಜೈಷ್ನ ಕಮಾಂಡರ್ ಅಸ್ಗರ್ ಖಾನ್ನ ಮಗ.
ಜಮ್ಮು ಕಾಶ್ಮೀರದ ಅನೇಕ ಭಯೋತ್ಪಾದಕ ಕೃತ್ಯಗಳಲ್ಲಿ ಈತನ ನೇರ ಕೈವಾಡ ಇತ್ತು. ಈ ಭಯೋತ್ಪಾದಕರು ಇಷ್ಟು ಭಯೋತ್ಪಾದಕರನ್ನ ಪ್ರಮುಖರನ್ನು ಅಂದರೆ ದೋಸ್ ಹೂ ಕಾಟ್ ಮಿಲಿಟರಿ ಆನರ್ಸ್ ಬೈ ಪಾಕಿಸ್ತಾನ್, ಇವರನ್ನು ಹೊಡೆದು ಹಾಕುವಲ್ಲಿ ಭಾರತದ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ಇದರಿಂದ ಭಯೋತ್ಪಾದಕ ಸಂಘಟನೆ ಭಯೋತ್ಪಾದನೆ ಮುಗಿದು ಹೋಗ್ಬಿಡುತ್ತಾ ಅನ್ನೋ ಇವರ ಜಾಗಕ್ಕೆ ಹೊಸಬರು ಬರ್ತಾರೆ. ಇದು ನಿರಂತರ ಯುದ್ಧ. ಮಾವೋವಾದಿ ಭಯೋತ್ಪಾದನೆಗೆ 2026 ಮಾರ್ಚ್ 21ಕ್ಕೆ ಇದನ್ನು ಮುಗಿಸ್ಬಿಡ್ತೀವಿ ಅಂತ ಅಮಿತ್ ಶಾ ಹೇಳ್ತಾರೆ. ಈ ಭಯೋತ್ಪಾದನೆಯನ್ನು ಮುಗಿಸೋದಕ್ಕಾಗಲ್ಲ. ಶ್ರೀಲಂಕಾದ LTTE ಭಯೋತ್ಪಾದನೆ ಆರಂಭಕ್ಕೊಂದು ಡೇಟ್ ಇತ್ತು, ಅಂತ್ಯಕ್ಕೂ ಒಂದು ಡೇಟ್ ಇತ್ತು. ಇದಕ್ಕಿಲ್ಲ. ನಾರ್ತ್ ಈಸ್ಟ್ನಲ್ಲಿ ನಡೀತಾ ಇರುವ ಪ್ರತ್ಯೇಕತಾವಾದಿ ಭಯೋತ್ಪಾದನೆ, ಅದಕ್ಕೆ ಆರಂಭಕ್ಕೊಂದು ಕಾರಣ, ಒಂದು ಡೇಟ್ ಇರುತ್ತೆ, ಅಂತ್ಯಕ್ಕೂ ಒಂದು ಕಾರಣ, ಒಂದು ಡೇಟ್ ಇರುತ್ತೆ. ಇದಕ್ಕಿಲ್ಲ. ಇದೊಂದು ನಿರಂತರ ಯುದ್ಧ, ಬಡಿದಾಡ್ತಾನೇ ಇರಬೇಕು.